ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಅವರ್ ಚಾನಲ್. ಇದು ಆಹಾರವೇ ಆರೋಗ್ಯ. ನಾವು ತಿಂತಕ್ಕಂತ ಆಹಾರದಲ್ಲೇ ನಮ್ಮ ಆರೋಗ್ಯ ಇದೆ ಅಂತ ಹೇಳ್ತಾ ಬರ್ರಿ ಇವತ್ತ ನಾನ್ ನಿಮಗ್ ತೋರಿಸ್ತಕ್ಕಂತ ರೆಸಿಪಿ ಬಂದು ಲಸ್ಸಿ ರೆಸಿಪಿ ತಗೊಂಡಿನಿ ನೋಡ್ರಿ. ಲಸ್ಸಿ ಒಳಗ್ ವಿಶೇಷ ಏನಂತ ಕೇಳಿದ್ರಂದ್ರ ಲಸ್ಸಿಯಿಂದ ಇವತ್ತಿನ ನಾ ತೋರ್ಸೋ ಲಸ್ಸಿ ಬಂದು ಮ್ಯಾಂಗೋ ಲಸ್ಸಿ ನೋಡ್ರಿ. ಬರ್ರಿ ಏನೇನ್ ಬೇಕಂತ ನೋಡ್ಕೊಂಡ್ ಬರೋಣ. ಮೊದ್ಲಿಗೆ ಇಲ್ಲಿ ನೋಡ್ರಿ ನಮ್ಮ ಮಾವಿನ ಹಣ್ಣು, ಸ್ವಲ್ಪ ಬಾದಾಮಿ ಮತ್ತ ಮೊಸರು, ಸ್ವಲ್ಪ ಸಕ್ಕರೆ ತಗೊಂಡಿನಿ. ಜಾಸ್ತಿ ಏನ್ ಬೇಕಾಗಿಲ್ಲ, ಸ್ವಲ್ಪ ಬೇಕು. ಬಟ್ ಟೇಸ್ಟ್ ಮಾತ್ರ ಮಸ್ತ್ ರುಚಿಯಾಗಿರುತ್ತಂತ ಹೇಳ್ಬೋದು. ಲಸ್ಸಿ ಯಾವಾಗ್ಲೂ ನೀವು ಅಂಗಡಿ ಒಳಗ್ ಕುಡ್ದಿರ್ತೀರಿ, ಯಾಕಂದ್ರೆ ಎಲ್ಲಾ ಟೈಮ್ ಒಳಗೂ ಮೊಸರಿಂದ ಮಾಡಿರ್ತಾರ. ಬಟ್ ಮ್ಯಾಂಗೋ ಸೀಸನ್ ಒಳಗ ಈ ರೀತಿ ನೀವು ಟ್ರೈ ಮಾಡಿ ನೋಡ್ರಿ. ಒಂದ್ಸಲ ಮಾಡಿದ್ರೆ ನೀವು ಪ್ರತಿ ಸಲಾನು ಮಾಡ್ತೀರಿ. ಅದು ಅಲ್ದೆ ಇನ್ ಮಳಿ ಸ್ಟಾರ್ಟ್ ಆತಂದ್ರ ಮ್ಯಾಂಗೋ ಸೀಸನ್ ಮುಗಿದೋಗತ್ ನೋಡ್ರಿ. ಯಾಕಂದ್ರ ಒಂದ್ ಮಳಿ ಬಿತ್ತಂದ್ರ ಮಾವಿನ ಹಣ್ಣೊಳಗ ಹುಳ ಬೀಳ್ತಾವ ಅಂತ ಹೇಳಿ ಅಂತಾರ ನಮ್ ಕಡೆ. ಹಂಗಾಗಿ ಮಳಿ ಸ್ಟಾರ್ಟ್ ಆತಾರ ಮಾವಿನ ಹಣ್ಣ್ ತರೋದೇ ನಿಲ್ಲಿಸ್ ಬಿಡ್ತೀವಿ. ಸೊ ಇವಾಗಿನ್ನೇನ್ ಮಳಿ ಸ್ಟಾರ್ಟ್ ಆಕತ್ತಲ್ಲ, ಹಂಗಾಗಿ ಲಾಸ್ಟ್ ಒಂದ್ಸಲ ಲಸ್ಸಿ ಮಾಡಿದ್ರ ಈ ಲಸ್ಸಿನ ಆಲ್ರೆಡಿ 2-3 ಸರಿ ಮಾಡಿ ಕುಡ್ದಿದ್ವಿ. ಬಟ್ ವಿಡಿಯೋ ಹಾಕೋದಾಗಿದ್ದಿಲ್ಲ, ಜಸ್ಟ್ ಈಗ ಹಾಕಕತ್ತೀನಿ ನೋಡ್ರಿ. ಮಾವಿನ ಹಣ್ಣು ನೋಡ್ರಿ, ಇಲ್ಲಿ ಪೂರ್ತಿಯಾಗಿರೋ ಹಣ್ಣು ತಗೊಂಡು ಇದನ್ನ ಏನೈತಿಲ್ಲ ಬಿಡಿಸ್ಕೊಂಡ್ ಬಿಡ್ಬೇಕು. ಒಂದ್ ಹಣ್ಣು ತಗೊಂಡ್ರೆ ಆರಾಮ್ ಒಂದ್ ಇಬ್ರು ಕುಡಿಯೋಷ್ಟ ಆಗತ್ತ. ನಾನು ಇಲ್ಲಿ ನೋಡ್ರಿ ಹಣ್ಣೆಲ್ಲಾ ಬಿಡಿಸ್ಕೊಂಡು ಜಸ್ಟ್ ಈಗ ಮಿಕ್ಸಿಗೆ ಹಾಕೊಂಡ್ ಬರ್ರಿ. ಈ ರೀತಿ ಒಂದ್ಸಲ ಲಸ್ಸಿ ಮಾಡ್ಕೊಡೋದ್ ನೋಡಿದ್ರೆ ನೀವು ನೆಕ್ಸ್ಟ್ ಟೈಮ್ ಐತಿಲ್ಲ ಪ್ರತಿ ಸಲನು ಮಾಡ್ತೀರಿ, ಅಷ್ಟು ಟೇಸ್ಟ್ ಆಗಿ ಬರುತ್ತ. ಎಷ್ಟೊಂದು ಜ್ಯೂಸ್ ನ ಹಾಕಿ ನಾನು ಅದ್ರೊಳಗ ನನ್ ಫೇವ್ರೇಟ್ ಅಂದ್ರೆ ಏನೈತಿಲ್ಲ ಮ್ಯಾಂಗೋ ಲಸ್ಸಿ ನೋಡ್ರಿ. ಜಸ್ಟ್ ಇಲ್ಲಿ ನೋಡ್ರಿ ಮಾವಿನ ಹಣ್ಣು ಹಾಕೊಂಡು 1 ಕಪ್ ನ ಮೊಸರು ಹಾಕೋರಿ. ಮೊಸರು ಹಾಕೊಳ್ಳುವಾಗ ನೆನಪಿಟ್ಕೊಡ್ರಿ, ಮೊಸರು ಹುಳಿ ಇರಬಾರ್ದಿದ್ದು ಫ್ರೆಶ್ ಆಗಿರೋ ಮೊಸರು ಇರ್ಬೇಕು. ಆಮೇಲೆ ಒಂದ್ 2 ಸ್ಪೂನ್ ಸಕ್ಕರೆ ಹಾಕೊಂಡು ಇವಾಗ ಇದನ್ನ ಮಿಕ್ಸಿ ಮಾಡ್ಕೊಂಡ್ ಬರೋದ್ ನೋಡ್ರಿ. ಇಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಕ್ರೀಮಿ ಆಗಿ ಬಂದೈತೆ ಅಂದ್ರ ಈ ರೀತಿ ನೋಡ್ರಿ. ಇಲ್ಲಿ ಫುಲ್ ಕ್ರೀಮ್ ಆಗಿ ಬಂದಿರತ್ತ, ಮಸ್ತ್ ಟೇಸ್ಟ್ನು ಅಷ್ಟೇ ರುಚಿಯಾಗಿರುತ್ತ. ಇಷ್ಟ ಆದ್ರೆ ಏನೈತಿಲ್ಲ ರೆಡಿ ಐತಿ. ಇವಾಗ ನಾವ್ ಇದನ್ನ ಏನೈತಿಲ್ಲ ಗ್ಲಾಸಿಗೆ ಹಾಕೊಂಡ್ಬಿಟ್ರಿ ಅಂದ್ರ ನಮ್ದು ಲಸ್ಸಿ ರೆಡಿ ಆಗ್ಬಿಡತ್ ನೋಡ್ರಿ. ಬರೀ ಜಸ್ಟ್ ಒಂದ್ ಗ್ಲಾಸಿಗೆ ಹಾಕೊಳ್ಳೋಣ. ನೀವ್ ಇದನ್ ಪೂರ್ತಿ ಸಣ್ಣ ಮಕ್ಕಳಿಗೆ ಏನೈತಿಲ್ಲ ಪರೋಟ ಇಲ್ಲ ಪೂರಿ ಜೊತೆನೂ ಸಹ ಏನೈತಿಲ್ಲ ಕೊಡ್ಬೋದು. ಯಾಕಂದ್ರೆ ಇದು ಸ್ವಲ್ಪ ಥಿಕ್ನೆಸ್ ಜಾಸ್ತಿನೇ ಇರುತ್ ನೋಡ್ರಿ. ಇಲ್ಲ ಮಕ್ಕಳಿಗೆ ಅಂದ್ರೆ ತಿನ್ನಾಕ್ ಕೊಡ್ರಿ. ಎಲ್ಲಾನು ಜ್ಯೂಸ್ ಕುಡಿತೀವಿ, ಬಟ್ ಲಸ್ಸಿ ಏನಿತ್ಲ ಇದು ತಿನ್ನಾಕ್ ಆಗತ್ತೆ, ಯಾಕಂದ್ರೆ ಇದು ಸ್ವಲ್ಪ ಗಟ್ಟಿ ಇರುತ್ತಂತ. ಒಂದ್ ಐಸ್ ಕ್ಯೂಬ್ ಹಾಕೊಂಡು ನಾನ್ ಲಸ್ಸಿನ ಇಲ್ಲಿ ನೋಡ್ರಿ ಗ್ಲಾಸಿಗೆ ಹಾಕೊಂಡೆ. ಸ್ವಲ್ಪ ಏನೋ ತಿನ್ನುವಾಗ ಒಂಚೂರ್ ಸಿಗ್ಲಿ ಅಂತ ಮಾವಿನ ಹಣ್ಣ ಕಟ್ ಮಾಡಿ ಹಾಕೊಂಡು ಸ್ವಲ್ಪ ಚಾಕ್ಲೇಟ್ ಪೌಡರ್ ಹಾಕೊಳತಿ ನೋಡ್ರಿ. ಮಕ್ಕಳಿಗೆ ಎಷ್ಟು ರುಚಿಯಾಗಿರೋ ಲಸ್ಸಿ ಆಗ್ಲಿ ಜ್ಯೂಸ್ ಕೊಟ್ರು ಮೇಲೆ ಏನೈತಿಲ್ಲ ಒಂಚೂರ್ ಗಾರ್ನಿಶ್ ನೋಡಾಕು ಚಂದ ಇರ್ಬೇಕಲ್ಲ, ಹಂಗಾಗಿ ಸ್ವಲ್ಪ ಬಾದಾಮ್ ಪೌಡರ್ ನ ಹಾಕೊಳಕತ್ತೀನಿ ನೋಡ್ರಿ. ಅಂದ್ರೆ ಕಟ್ ಮಾಡಿರೋ ಬಾದಾಮಿ ಹಾಕೊಂಡ್ರ ಜಸ್ಟ್ ನೋಡ್ತೀರಿ ಇಲ್ಲಿ ಎಷ್ಟ್ ಸೂಪರ್ ಆಗಿ ಬಂತು, ಮಸ್ತ್ ಆಗಿ ರೆಡಿ ಆಯ್ತು ನೋಡ್ರಿ. ನಿಮಗೇನಾದ್ರೂ ಈ ಮ್ಯಾಂಗೋ ಲಸ್ಸಿ ರೆಸಿಪಿ ಏನಾದ್ರೂ ಇಷ್ಟ ಆಗಿತ್ತಂದ್ರ ಹಂಗ ಪ್ಲೀಸ್ ನನ್ನ ಚಾನಲ್ಗೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ, ಹಂಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ನೋಡ್ರಿ. ಆಲ್ಮೋಸ್ಟ್ ಇನ್ನೇನ್ ಮಳಿ ಸ್ಟಾರ್ಟ್ ಆಯ್ತು ನೋಡ್ರಿ. ಮ್ಯಾಂಗೋ ರೆಸಿಪಿ ಒಳಗೆ ಇದೇ ಲಾಸ್ಟ್ ಅಂತ ಅನ್ಕೋತೀನಿ. ಸಿಗೋಣ ಮತ್ತೆ ಹೆಲ್ದಿ ಆಗಿರೋಂಥದ್ದು ಮತ್ತೆ ಟೇಸ್ಟ್ ಆಗಿರೋಂಥ ಇನ್ನೊಂದು ರೆಸಿಪಿ ಎಂದಿಗೆ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್.